ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಇವತ್ತು 7:15 ಸರಿಯಾಗಿ ಚೆನ್ನೈನ ಎಂ.ಎ. ಚಿದಂಬರಂ ಸ್ಟೇಡಿಯಂನಲ್ಲಿ CSK ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡೀತಾ ಇದೆ. ಆ ಮ್ಯಾಚ್ನ ಬಲ ಹೇಗಿದೆ ನೋಡ್ಕೊಂಬರೋಣ ಸ್ನೇಹಿತರೆ. ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಕೂಡ ನಾನು ಮಾಡಿದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ ಸ್ನೇಹಿತರೆ. ಈ ಒಂದು ಸ್ಟೇಡಿಯಂನ ಆವರೇಜ್ ವಿನ್ನಿಂಗ್ ಸ್ಕೋರ್ ಏನು ಜಾಸ್ತಿ ಇಲ್ಲ, 150 ರನ್ನ ಒಳಗಡೆನೆ ಇದೆ. ಮತ್ತೆ ವೆನ್ಯೂ ಬಂದ್ಬಿಟ್ಟು ಚೆನ್ನೈ ಇದೆ. ಇವತ್ತ ಟಾಸ್ ಅನ್ನೋದು ಬಹುಮುಖ್ಯನೇ ಪಾತ್ರ ನಿಭಾಯಿಸುತ್ತೆ. ಟಾಸ್ ಅನ್ನೋದು ಯಾಕೆ ಬಹುಮುಖ್ಯ ಪಾತ್ರ ನಿಭಾಯಿಸುತ್ತೆ ಅಂತ ನೋಡೋದಾದ್ರೆ, ಇದು ಬೌಲಿಂಗ್ ಪಿಚ್ ಆಗಿದೆ. ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಮೊದಲು ಬ್ಯಾಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಮೊದಲು ಬ್ಯಾಟಿಂಗ್ ಅನ್ನ ಮಾಡಿ ಆಮೇಲೆ ಚೇಸ್ ತಗೋಬೇಕಾಗುತ್ತೆ. ಅದರಿಂದ ಬೌಲಿಂಗ್ ಪಿಚ್ ಇರೋದ್ರಿಂದ ಹೆವಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇವರ ಹೆಡ್ ಟು ಹೆಡ್ ರೆಕಾರ್ಡ್ ಅನ್ನ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಚೆನ್ನೈ ವರ್ಸಸ್ ಮುಂಬೈ ಇದುವರೆಗೂ 37 ಮ್ಯಾಚ್ಗಳನ್ನ ಆಡಿದ್ದಾರೆ. 37 ಮ್ಯಾಚ್ಗಳಲ್ಲಿ ಚೆನ್ನೈ 17 ಮ್ಯಾಚ್ ಅನ್ನ ವಿನ್ ಆಗಿದೆ, ಮುಂಬೈ 20 ಮ್ಯಾಚ್ ಅನ್ನ ವಿನ್ ಆಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಏನು ಗಮನಿಸಬಹುದು ಅಂದ್ರೆ, ಯಾರ್ದು ಜಾಸ್ತಿ ವಿನ್ನಿಂಗ್ ಪರ್ಸೆಂಟೇಜ್ ಇದೆ ಅನ್ನೋದು ಕೂಡ ಗಮನಿಸಬಹುದು. ಸ್ನೇಹಿತರೆ, ಮೊದಲು ನಾವು ಮುಂಬೈಯ ಒಂದು ಪ್ಲೇಯಿಂಗ್ 11 ಅಥವಾ ಸ್ಕ್ವಾಡ್ ಹೇಗಿದೆ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಮುಂಬೈ ಇಂಡಿಯನ್ಸ್ ಸೂರ್ಯಕುಮಾರ್ ಯಾದವ್, ಒಬ್ಬೊಬ್ರು ಹೆಸರು ಹೇಳ್ತಾ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೂರ್ಯಕುಮಾರ್ ಯಾದವ್ ಎವಿ ಡಮಲ್ ಡಿಮಿಲ್ ಬ್ಯಾಟ್ಸ್ಮನ್ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ತುಂಬಾನೇ ಸ್ಟ್ರೋಕ್ಗಳನ್ನ ಸಖತ್ತಾಗಿ ಹೊಡಿತಾರೆ ಸ್ನೇಹಿತರೆ. ಒಳ್ಳೆ ಸ್ಟೈಲಿಶ್ ಬ್ಯಾಟ್ಸ್ಮನ್ ಅಂದ್ರು ತಪ್ಪಿಲ್ಲ, ಚೆನ್ನಾಗಿ ಆಡ್ತಾರೆ. ರಾಬಿನ್ ಮಿನ್ಸ್ ಅಂತ ಇದ್ದಾರೆ, ಇವರು ಹೊಸ ಬ್ಯಾಟ್ಸ್ಮನ್ ಯಾರು ಅಂತ ಗೊತ್ತಿಲ್ಲ. ಮತ್ತೆ ರೋಹಿತ್ ಶರ್ಮಾ ನೋಡಿದಿರಲ್ಲ, ವಯಸ್ಸಾಗಿ ಸ್ವಲ್ಪ ಹೊಟ್ಟೆ ಬಂದಿದ್ರು ಕೂಡ ಬ್ಯಾಟಿಂಗ್ ಬೇಕಾದ್ರೆ ನಿಂತ್ಕೊಂಡಿತ್ತವಲೇ 6 ಹೊಡಿತಾರೆ. ಅಂತಹ ಕ್ವಾಲಿಫೈಡ್ ಬ್ಯಾಟ್ಸ್ಮನ್ ಅಂದ್ರು ಕೂಡ ತಪ್ಪಿಲ್ಲ. ವಿಲ್ ಜಾಕ್ಸ್ ಅವರು ನಮ್ಮ RCB ಇದ್ದಂಥವ್ರು, ಎಷ್ಟು ಚೆನ್ನಾಗಿ ಆಡಿದ್ರು ನೋಡಿರ್ತೀರಿ ನೀವು ವಿಲ್ ಜಾಕ್ಸ್ ಅವ್ರ ಬಗ್ಗೆ. ನನಗನ್ಸುತ್ತೆ ವಿಲ್ ಜಾಕ್ಸ್ ಅವ್ರನ್ನ ಯಾಕೆ ಬಿಟ್ರಿ ಸ್ವಾಮಿ, ಒಳ್ಳೆ ಜಾಕಿ ಸಖತ್ತಾಗಿ ಆಡ್ತಾ ಇದ್ರು ವಿಲ್ ಜಾಕ್ಸ್, ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಮತ್ತೆ ತಿಲಕ್ ವರ್ಮಾ ಒಳ್ಳೆ ಬ್ಯಾಟ್ಸ್ಮನ್, 2 ಮಾತಿಲ್ಲ. ಮತ್ತೆ ನಮಂದೀರ್, ಈ ವ್ಯಕ್ತಿ ಹೆಸರು ಕೇಳಿದ್ದೀನಿ. ಈ ವ್ಯಕ್ತಿ ಅಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿರೋದು ಅಂತ ನಾನೇನು ಕೇಳಿಲ್ಲ, ನಾನು ತುಂಬಾ ವರ್ಷದಿಂದ IPL ನೋಡ್ತಿರೋವನೇ. ಆಮೇಲೆ ಇನ್ನೊಂದು ವಿಷಯ, ರಿಕೆಲ್ಟನ್, ಇವ್ರು ಯಾರೋ ಹೊಸೊಬ್ರು ಗೊತ್ತಿಲ್ಲ. ಮತ್ತೆ ಮಿಚೆಲ್ ಸ್ಯಾಂಟ್ನರ್ ಇದಾರಲ್ಲ, ಬ್ಯಾಟಿಂಗ್ ಒಂದು ಆವರೇಜ್ ಆಗಿದೆ. ಹೌದು, 6-4 ಎಲ್ಲ ಹೊಡಿತಾರೆ, ಆದ್ರೆ ತುಂಬಾ ಜಾಸ್ತಿ ಹೊಡಿತಾರೆ ಅಂತ ಏನಿಲ್ಲ. ಇವರು ಒಳ್ಳೆ ವೆರಿ ಗುಡ್ ಸ್ಪಿನ್ನರ್ ಅಂತ ಹೇಳ್ಬೋದು, ವೆರಿ ಗುಡ್ ಸ್ಪಿನ್ನರ್ ಇವರು. ಇದಾದ್ಮೇಲೆ ಜಸ್ಪ್ರೀತ್ ಬೂಮ್ರಾ, ಸೂಪರ್ ಬೌಲರ್ ಬೂಮ್ರಾ. ಮತ್ತೆ ರಸ್ ಟಾಪ್ಲೆ ಇವರು RCB ಇದ್ರು ಸ್ವಾಮಿ. ಅಂತ ಒಳ್ಳೆ ಪ್ರದರ್ಶನ ಏನು ಕೊಟ್ಟಿಲ್ಲ, ಸುಮಾರು ಪ್ರದರ್ಶನ ಕೊಟ್ಟಿದ್ದಾರೆ. RCB ಇದ್ದಾಗ ಒಂದು ಕ್ಯಾಚ್ ಹಿಡಿದಿದ್ರು, ಸಖತ್ತಾಗಿ ಹಿಡಿದಿದ್ರು ಕ್ಯಾಚು. ಅದು ಬಿಟ್ರೆ ಇವ್ರದ್ದು ಏನಂತ ಇದಿಲ್ಲ. ಟ್ರೆಂಟ್ ಬೋಲ್ಟ್ ಅವರು ಒಳ್ಳೆ ಬೌಲರ್, ಬ್ಯಾಟ್ಸ್ಮನ್ ಅಲ್ಲ ಬೌಲರ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೊದಲು ರಾಜಸ್ಥಾನದಲ್ಲಿದ್ರು, ಅದಕ್ಕೆ ಮುಂಚೆ ಮುಂಬೈಯಲ್ಲಿದ್ರು, ಮತ್ತೆ ಗರ್ವಾಪ್ಸಿ ಮಾಡಿದ್ದಾರೆ, ನೋಡ್ಬೇಕು. ಮತ್ತೆ ಹಾರ್ದಿಕ್ ಪಾಂಡ್ಯ ಈ ಒಂದು ಮ್ಯಾಚ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ, ಏನೋ ಮೈನರ್ ಇಂಜುರಿ ಆಗಿದೆಯಂತೆ. ಅದು ಒಂದು ದೊಡ್ಡ ಹೊಡೆತ ಕೊಡುತ್ತೆ ಅಂತಲೇ ಹೇಳ್ಬಹುದು. ಅದು ಬಿಟ್ರೆ ಎಲ್ಲ ಓಕೆ, ಮುಂಬೈ ಚೆನ್ನಾಗೇ ಇದೆ. ಮತ್ತೆ ಚೆನ್ನೈ ನೋಡೋದಾದ್ರೆ, ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ನೋಡ್ರಿ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಗೂ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಗೂ ಸೂರ್ಯಕುಮಾರ್ ಎಲ್ಲೋ ಹೋಗಿ ನಿಲ್ತಾರೆ ಋತುರಾಜ್ ಗಾಯಕ್ವಾಡ್ಗಿಂತ. ಮತ್ತೆ MS ಧೋನಿ ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಅವರು ಒಳ್ಳೆ ಲೆಜೆಂಡ್ರಿ ಬ್ಯಾಟ್ಸ್ಮನ್ ಅಂತ ಜನ ಸೇರ್ತಾರೆ. ಬಿಟ್ರೆ ಸದ್ಯದ ಮಟ್ಟಿಗೆ ಏನಂತ ಡಮಲ್ ಡಿಮಿಲ್ ಆಟ ಏನು ಬರ್ತಾ ಇಲ್ಲ. ಎಷ್ಟೋ ಸಲ ಔಟ್ ಆಗಿ ಹೋಗಿದ್ದಾರೆ. ಒಳ್ಳೆ ಲೆಜೆಂಡ್ರಿ ಬ್ಯಾಟ್ಸ್ಮನ್, ಅವರಿಗೆ ಕೊಡೋ ರೆಸ್ಪೆಕ್ಟ್ ಇಂದ ಆ ಥರ ತುಂಬಾ ಜನ ಸೇರ್ತಾರೆ ಅನ್ನೋ ಉದ್ದೇಶದಿಂದ ಧೋನಿ ಅವರಿದ್ದಾರೆ, ಚೆನ್ನಾಗೂ ಆಡ್ತಾರೆ. ಅವರೊಂದು ಇದ್ರೆ ಒಂದು ಬಲ ಅಂತ ಹೇಳ್ಬೋದು ಚೆನ್ನೈಗೆ. ಅದಾದ್ಮೇಲೆ ಡೇವಿಡ್ ಕಾನ್ವೆ ಇದಾರಲ್ಲ, ಇವರು ನ್ಯೂಜಿಲ್ಯಾಂಡ್ ಬ್ಯಾಟ್ಸ್ಮನ್, ಚೆನ್ನಾಗಿ ಆಡ್ತಾರೆ, ಆವರೇಜ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ರಚಿನ್ ರವೀಂದ್ರ, ನಮ್ಮ ಕನ್ನಡಿಗ, ನ್ಯೂಜಿಲ್ಯಾಂಡ್ನ ತಾರೆ ರಚಿನ್ ರವೀಂದ್ರ ಒಳ್ಳೆ ಬ್ಯಾಟ್ಸ್ಮನ್. ಲಾಸ್ಟ್ ಇಯರ್ ಕೂಡ ಒಳ್ಳೆ ಚೆನ್ನಾಗಿ ಆಡಿದ್ರು, ಮತ್ತೆ ಚಾಂಪಿಯನ್ಸ್ ಟ್ರೋಫಿಲೂ ಕೂಡ ಸೂಪರ್ ಆಗಿ ಆಡಿದ್ರು.
ಓಕೆ, ಇದಾದ್ಮೇಲೆ ವಿಜಯ್ ಶಂಕರ್ ಈ ವ್ಯಕ್ತಿ ಏನಪ್ಪ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಯಾವಾಗ ಪರ್ಫಾರ್ಮೆನ್ಸ್ ಸುಮಾರೇ ಇವ್ರನ್ನ ತಗೊಂಡು ಅಂಬಟಿ ರಾಯ್ಡನ್ನ ಕೂರಿಸಿದ್ರು ಯಾವಾಗ 2019 ವರ್ಲ್ಡ್ ಕಪ್ ಅಲ್ಲಿ. ಆದ್ರೆ ಇವರು ಪ್ರದರ್ಶನ ಅಷ್ಟು ಕಷ್ಟ ಇತ್ತು. ಇದಾದ್ಮೇಲೆ ರವೀಂದ್ರ ಜಡೇಜಾ ಅವರು, ಓಕೆ, ಇವರು ರವೀಂದ್ರ ಜಡೇಜಾ ಅವರು ತುಂಬಾ ಒಳ್ಳೆ ಬ್ಯಾಟ್ಸ್ಮ್ಯಾನ್, ಬೌಲರ್, ಫೀಲ್ಡರ್ ಎಲ್ಲ ಆಲ್ರೌಂಡರ್, ಚೆನ್ನಾಗಿದೆ. ಒಳ್ಳೆ ಒಂದು ಇದು ಕ್ವಾಲಿಟಿ, ಕ್ಯಾಪ್ಟನ್ ಕ್ವಾಲಿಟಿ ಆಲ್ಸೋ ಇಸ್ ದೇರ್ ಇನ್ ರವೀಂದ್ರ ಜಡೇಜಾ. ಆಮೇಲೆ ಶಿವಮ್ ದುಬೆ XRCB ಪ್ಲೇಯರ್, ಒಳ್ಳೆ ಸಿಕ್ಸ್ಗಳನ್ನ ಹೊಡಿತಾರೆ, ಸಖತ್ತಾಗಿ ಆಡ್ತಾರೆ. ಹಂಗೆ ಒಂದೊಂದು ಟೈಮ್ನಾಗೆ ಫ್ಲಾಪು ಹಾಕ್ತಾರೆ, ಹೇಳೋಕ್ಕಾಗಲ್ಲ. ಆಡಿದ್ರೆ ಆಡ್ತಾರೆ, ಬಿಟ್ಟರೆ ಬಿಡ್ತಾರೆ. ಆಮೇಲೆ ಸುಮಾರಿಗೆ ಬೌಲಿಂಗ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ಸ್ಯಾಮ್ ಕರನ್ ಈಸ್ ಅ ವೆರಿ ಗುಡ್ ಆಲ್ರೌಂಡರ್ ಇನ್ ಚೆನ್ನೈ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ನೋಡಿರ್ಬೋದು ಬೌಲಿಂಗಲ್ಲೂ ಒಳ್ಳೆ ಕಮಾಲ್ ಮಾಡಿದ್ದಾರೆ. ಇವ್ರದ್ದು ಒಂದು ಕಮಾಲ್ ಬೌಲಿಂಗ್ ಯಾವಾಗ ನೋಡಿದ್ದೆ ಅಂದ್ರೆ, ಹಿಂಗೆ ಚೆನ್ನೈ ವರ್ಸಸ್ ಇದು KKR ಮ್ಯಾಚ್ ನಡೀತಿತ್ತು. ಅವಾಗ ಆಂಡ್ರೂ ರಸಲ್ ಸರಿಯಾಗಿ ಹೊಡಿತಾ ಇದ್ರು. ಅವಾಗ ಆ ಟೈಮಲ್ಲಿ ಆಂಡ್ರೂ ರಸಲ್ ಅವ್ರನ್ನ ಔಟ್ ಮಾಡಿದ್ದು ಇವರೇ, ಸ್ಯಾಮ್ ಕರನ್. ಒಂಥರ ಪ್ಲಾನಿಂಗ್ ಮಾಡಿ ಔಟ್ ಮಾಡಿದ್ರು. ಅವಾಗ ಒಂದು ವೇಳೆ ಏನಾರ ಅವತ್ತ ಆಂಡ್ರೂ ರಸಲ್ನ ಔಟ್ ಮಾಡಿಲ್ಲ ಅಂದಿದ್ರೆ ಚೆನ್ನೈ ಮನೆ ಕಡೆಗೆ ಹೋಗ್ಬೇಕಿತ್ತು. ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಸ್ಯಾಮ್ ಕರನ್. ಅದಾದ್ಮೇಲೆ ರವಿಚಂದ್ರನ್ ಅಶ್ವಿನ್ ಅವರು ಮಿಸ್ಟರ್ ಅಶ್ವಿನ್ ಚೆನ್ನಾಗಿ ಆಡ್ತಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಬೌಲರ್. ಮತ್ತೆ ತುಂಬಾ ಫ್ರಾಂಚೈಸಿಗೆ ಆಡಿದ್ದಾರೆ, ತುಂಬ ಡೆಲ್ಲಿಗೆ ಆಡಿದ್ದಾರೆ, ಪಂಜಾಬ್ಗೆ ಆಡಿದ್ದಾರೆ. ಇದಕ್ಕೆ ಮುಂಚೆ ಚೆನ್ನೈಗೆ ಇದ್ರು, ಮತ್ತೆ ಚೆನ್ನೈಗೆ ಬಂದಿದ್ದಾರೆ. ಇದಾದ್ಮೇಲೆ ಮತೀಶ್ ಪತಿರಾಣ, ಈ ಯಂಗ್ ಬೌಲರ್ ಇದಾರಲ್ಲ ಇವರು, ಒಳ್ಳೆ ಲಸಿತ್ ಮಲಿಂಗಾ ತರ. ಮುಂಬೈಗೆ ಹೆಂಗೆ ಮಲಿಂಗಾ ಇದ್ರ, ಇವರಿಗೆ ಹಂಗೆ ಶ್ರೀಲಂಕನ್ ಪ್ಲೇಯರ್, ಯಂಗ್ ಬೌಲರ್, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಬ್ಯಾಟಿಂಗಲ್ಲಿ ನಾನು ನೋಡಿಲ್ಲ. ಆಮೇಲೆ 11ನೇರು ಕಮಲೇಶ್ ನಾಗರಕೋಟಿ. ಈ ವ್ಯಕ್ತಿ ಇದಕ್ಕೆ ಮುಂಚೆ KKR ಅಲ್ಲಿ ಇದ್ರು, ಸರಿಯಾಗಿ ಗುಮ್ಮಿದ್ರು ಇವರಿಗೆ, ABD ವಿಲಿಯರ್ಸ್ ಇವರಿಗೆ, ಕಮಲೇಶ್ ನಾಗರಕೋಟಿಗೆ. ಆದರೆ ಚೆನ್ನೈಯಾಗಿ ಆಡ್ತಾರೋ ಬಿಡ್ತಾರೋ ನೋಡಬೇಕು. ಆದರೆ ಬೌಲಿಂಗಲ್ಲಿ ಏನಂತ ಒಳ್ಳೆ ಇದು ಬಂದಿರಲ್ಲ, ಬ್ಯಾಟಿಂಗ್ ಇಲ್ವೇ ಇಲ್ಲ ಬಿಡಿ. ಒಂದು ಮ್ಯಾಚ್ ನೋಡಿದ್ದೆ ಇವರು ಬ್ಯಾಟಿಂಗಿಗೆ ಬಂದಿದ್ರು, ಸುಮ್ಮನೆ ಒಂದು ಸಿಂಗಲ್ ಕೊಟ್ಟು ಈ ಕಡೆ ಸ್ಟ್ರೈಕ್ ಕೊಟ್ಟಿದ್ರೆ ಆಗೋಯ್ತು ಇವರಿಗೆ. ಆದರೆ ಇವ್ರು ಹಂಗೆ ಮಾಡಲಿಲ್ಲ, 6 ಹೊಡೆಯಕ್ಕೆ ಹೋದ್ರು, ಔಟ್ ಆದರು. ಆದರೆ ಇದು ಆದಮೇಲೆ ದೀಪಕ್ ಹೂಡಾ ಇದ್ದಾರೆ. ದೀಪಕ್ ಹೂಡಾ ಇಸ್ ದ ವೆರಿ ಬೆಸ್ಟ್ ಬೌಲರ್, ಬ್ಯಾಟ್ಸ್ಮ್ಯಾನ್ ಅಂತ ಹೇಳ್ಬೋದು. ಬೌಲರ್ಗಿಂತ ಒಳ್ಳೊಳ್ಳೆ ಮ್ಯಾಚ್ಗಳನ್ನ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಆಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಸ್ನೇಹಿತರೆ ನೋಡಿ, ಇದೆಲ್ಲದನ್ನು ಒಟ್ಟಾರೆ ನೋಡಿದಾಗ ನಾನು ಹೇಳೋದು, ಈ ಮ್ಯಾಚ್ನ ಸಾರಾಂಶದಲ್ಲಿ ಮುಂಬೈ ಒಂದು ಕೈ ಮುಂದೆ ಇದ್ದಾರೆ. ಮುಂಬೈ ಈ ಮ್ಯಾಚ್ ಗೆಲ್ಬಹುದು ಅನ್ನಿಸ್ತಿದೆ. ಯಾಕಪ್ಪ ಅಂದರೆ ಎಲ್ಲ 8-8 ರೆಕಾರ್ಡ್, ಅವರ ಒಂದು ಇದು ಎಲ್ಲ ಚೆನ್ನಾಗಿದೆ. ಮುಂಬೈಯಲ್ಲಿ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಈ ಥರದವರೆಲ್ಲ ಇದ್ದಾರೆ. ಸೊ ನನ್ನ ಅನಿಸಿಕೆ ಪ್ರಕಾರ ಟುಡೇ 3rd ಮ್ಯಾಚಲ್ಲಿ, ಇದು 3ನೇ ಮ್ಯಾಚು, ಮುಂಬೈ ವಿನ್ ಆಗ್ತಾರೆ ಅಂತ ಹೇಳ್ತೀನಿ. ನೀವು ಹೇಳ್ಬೋದು ಚೆನ್ನೈ ಹೋಮ್ ಗ್ರೌಂಡ್, ಅವರಿಗೆ ಹೋಮ್ ಗ್ರೌಂಡಲ್ಲಿ ಫ್ಯಾನ್ ಸಪೋರ್ಟ್ ಇರುತ್ತೆ. ಫ್ಯಾನ್ಸ್ ಏನು ಬಂದು ಇದು ಮಾಡಲ್ಲಲ್ಲ, ಆಟ ಆಡಲ್ವಲ್ಲ, ಆಟಗಾರರೇ ತಾನೇ ಆಟ ಆಡೋದು. ಸೊ ಅದರಿಂದ ನನಗನ್ನಿಸ್ತಾ ಇದೆ ಇವತ್ತು ಚೆನ್ನೈಗೆ ಸೋಲುತ್ತೆ, ಮುಂಬೈ ಗೆಲ್ಲುತ್ತೆ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.